ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು RK ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ 2.5 ಎಕರೆ ಜನರಲ್ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಇದ್ರ ಮಣ್ಣೇನು, ಇದ್ರ ಲೊಕೇಶನ್ ಏನು ಫೆಸಿಲಿಟಿ ಇದೆ ಅಂತ ನೋಡೋಣ. ನೋಡಿ ಸರ್, ಫಸ್ಟ್ ಮಣ್ಣು ಬಂದುಬಿಟ್ಟು ಈ ಒಂದು ಮಣ್ಣು ಎರೆಮಣ್ಣು ಅಂತಂದರೆ ಕೆಂಪು ಮತ್ತು ಕಪ್ಪು ಮಿಶ್ರಿತ ತೋಟ ಮಾಡಲು ಫಲವತ್ತಾದ ಮಣ್ಣು, ತುಂಬ ಉಪಯುಕ್ತವಾದ ತೋಟ ಮಾಡಲು ತುಂಬ ಫಲವತ್ತಾದ ಮಣ್ಣು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಏನು ಫೆಸಿಲಿಟಿ ಇದೆಯಪ್ಪ ಅಂತಂದರೆ ವೇದಾವತಿ ನದಿಯಿಂದ 2ನೇ ಜಮೀನು ಅಂತಂದರೆ ವಾಟ್ರ್ ಸೋರ್ಸ್ ತುಂಬ ರಿಚ್ ಇರುತ್ತೆ. ಅಂದರೆ ನಿಮಗೆ ಒಂದು 50ರಿಂದ 100 ಅಡಿಗೆ ನೀರು ಬರುತ್ತೆ. ಅಥವಾ ನೀವು ಆ ಥರ ಇಲ್ಲಪ್ಪ ಅಂತಂದರೆ ನೇರವಾಗಿ ನೀವು ನದಿಯಿಂದ ಬೇಕಾದರೂ ಪಂಪ್ ಆಗಿಬಿಟ್ಟು ನೀರು ತಗೋಬೋದು. ತುಂಬ ಫಲವತ್ತಾದ ಭೂಮಿ ನೋಡಿರಿ, ಬೆಳೆ ಎಲ್ಲ ಯಾವ್ದಾರು ಬಂದಿದೆ ಅಂತ, ತುಂಬ ಫಲವತ್ತಾದ ಭೂಮಿ. ಆ ರೀತಿ ಇರ್ತಕ್ಕಂಥದ್ದು ಈ ಒಂದು 2.5 ಎಕರೆ ಜಮೀನು. ನೆಕ್ಸ್ಟ್ ಈ ಜಮೀನು ನೋಟಲ್ಲಿ ಕಾರ್ ನಿಂತಿದೆಯಲ್ಲ, ಆ ರೋಡ್ಗೆ ಅಟ್ಯಾಚ್ ಆಗಿದೆ. ಇದು ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಒಂದು 2.5 ಎಕರೆ. ಯಾರಾದರೂ ಒಂದು ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡು ತೋಟ ಮಾಡ್ತೀನಿ ಅನ್ನೋರು ಖಂಡಿತ ಈ ಜಮೀನನ್ನು ಖರೀದಿಸ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಜನರಲ್ ಪ್ರಾಪರ್ಟಿ. ಇದ್ರ ಬೆಲೆ ಬಂದುಬಿಟ್ಟು ಅವರು 13.5 ಲಕ್ಷ ಫೈನಲ್ ಅಂತ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. 13.5 ಲಕ್ಷ ಫೈನಲ್ ಅಂತ ಹೇಳ್ತಾರೆ. ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ. ಖಂಡಿತ ನದಿ ಇಲ್ಲಿ ಹತ್ತಿರ ಇರೋದ್ರಿಂದ ಜಮೀನನ್ನು ಕೊಳ್ಳಬೋದು. ಥ್ಯಾಂಕ್ ಯು ಸರ್.